ಈ ದಿನಗಳಲ್ಲಿ ಕ್ರಿಸ್ಮಸ್ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಒಂದು ಸತ್ಯವನ್ನು ತಿಳ್ಕೊಳ್ಳಬೇಕು. ದೇವರ ಉದ್ದೇಶ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಯಾಕೆ ಕಳಿಸ್ಕೊಡ್ಬೇಕಾಯಿತು? ಮನುಷ್ಯನ ಆಲೋಚನೆಗಳು, ಮನುಷ್ಯನ ಕಾರ್ಯಗಳು ಒಂದು ರೀತಿ ಇರುವುದಾದರೆ, ನಮ್ಮನ್ನು ಉಂಟು ಮಾಡಿದಂಥ ದೇವರ ಕಾರ್ಯಗಳು, ಆಲೋಚನೆಗಳು, ಅನಾದಿ ಕಾಲದಲ್ಲಿ ದೇವರು ಮನುಷ್ಯರ ಬಗ್ಗೆ ಮಾಡಿದಂಥ ಕಾರ್ಯಗಳು ಭಾಳ ವಿಶೇಷವಾದ ಪ್ರಿಯರು. ಯಾಕೆಂದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸ್ಕೊಡಬೇಕಾದಂಥ ಅವಶ್ಯಕತೆ ಇತ್ತೋ ಎಂಬುದಾಗಿ ಆಲೋಚಿಸಬೇಕಾದರೆ ಮನುಷ್ಯನ ಸ್ಥಿತಿ ಏನಾಗಿತ್ತು ಮೊದಲಿನ ತಿಳ್ಕೊಳ್ಳಬೇಕು. ಮನುಷ್ಯನು ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾನೆ, ಅವನ ಜೀವಿತ, ಅವನ ಕಾರ್ಯಗಳು ನಾನಾ ರೀತಿಯಲ್ಲಿ ಇಡೀ ಲೋಕದ ಎಲ್ಲ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ದೇವರನ್ನು ಹುಡುಕುವಂಥ ಸ್ಥಿತಿ ಮನುಷ್ಯನ ಇರಲಿಲ್ಲ. ದೇವರ ಜ್ಞಾನ ತಿಳುವಳಿಕೆ ಇಲ್ಲದೆ ಮನುಷ್ಯನು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ಕಲ್ಪಿಸಿಕೊಂಡಂಥ ರೀತಿಯಲ್ಲಿ ನಾನಾ ಕಾರ್ಯಗಳಲ್ಲಿ ತನ್ನಲ್ಲಿ ಮಗ್ನನಾಗಿ ದೇವರನ್ನು ಮೆಚ್ಚಿಸಬೇಕೆಂಬಂಥ ರೀತಿಯಲ್ಲಿ ಸ್ವಕಲ್ಪಿತವಾದಂಥ ಸಂಗತಿಗಳಲ್ಲಿ ಕಾರ್ಯಗಳನ್ನು ಮಾಡಿ ತನಗೆ ಮನಸ್ಸು ಬಂದಾದ ರೀತಿಯಲ್ಲಿ ವರ್ತಿಸಿ ನಡೆದುಕೊಳ್ತಿದ್ದಾನೆ. ಇದೆಲ್ಲ ದೇವರು ಅಂಗೀಕರಿಸ್ತಾನೆ ಎಂಬುದಾಗಿ ತಿಳಿತೀರೋ ಇಲ್ಲ ಪ್ರಿಯರೇ? ನಮ್ಮ ಎಲ್ಲ ಧರ್ಮ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆಯಾಗಿ ಉಂಟು ಎಂಬುದಾಗಿ ನೋಡ್ತೇವೆ. ದೇವರನ್ನು ಮೆಚ್ಚಿಸುವುದಕ್ಕೆ, ದೇವರನ್ನು ಘನಪಡಿಸುವುದಕ್ಕೆ ನಮ್ಮ ಇರುವಂಥ ಸ್ಥಿತಿಯಿಂದ ಸಾಧ್ಯತೆ ಇಲ್ಲ ಪ್ರಿಯರೇ. ಏಕೆಂದರೆ ದೇವರು ಪರಿಶುದ್ಧನು, ಎಲ್ಲರಿಂದ ಪ್ರತ್ಯೇಕವಾಗಿರುವ ಆತನು. ಆದ್ದರಿಂದ ದೇವರ ಸನ್ನಿಧಾನ ಬರಬೇಕಾದರೆ, ದೇವರ ಆಲೋಚನೆ ಒಳಪಡಬೇಕಾದರೆ ಮೊದಲನೇದಾಗಿ ನನ್ನ ಸುಳ್ಳಿನಿಂದ, ಅಸತ್ಯದಿಂದ ನಾನು ಬಿಡುಗಡೆ ಹೊಂದಿರಬೇಕು. ದೇವರ ಪ್ರಜ್ಞೆ, ದೇವರ ಆಲೋಚನೆ ಎಷ್ಟು ಮಟ್ಟಿಗೆ ನನ್ನಲ್ಲಿ ಬರ್ತದೆ, ದೇವರ ನಿಯಮಕ್ಕೆ, ದೇವರ ಚಿತ್ತಕ್ಕೆ, ದೇವರ ಮಾರ್ಗಕ್ಕೆ ಬರಬೇಕಾದರೆ ಮೊದಲನೇದಾಗಿ ನನ್ನನ್ನು ನಿರಾಕರಿಸಿ ನಾನು ಎಲ್ಲ ಸತ್ಯಗಳ ಬಿಡುಗಡೆ, ದೇವರು ಹೇಳಿರುವಂಥ ಕಾರ್ಯಕ್ಕೆ, ದೇವರ ಚಿತ್ತಕ್ಕೆ ಒಳಪಡಬೇಕಾದಂಥ ಒಂದು ಸ್ಥಿತಿ ಮನುಷ್ಯನಿಗೆ ಉಂಟು ಎಂಬುದನ್ನು, ಆ ಜವಾಬ್ದಾರಿಕೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಒಂದು ಸತ್ಯ ಏನಂದರೆ, ಮನುಷ್ಯನು ತನ್ನ ಯೋಗ್ಯತೆಯಿಂದ ತನ್ನ ಉತ್ತಮಪಡಿಸಿಕೊಳ್ಳುವುದಕ್ಕೆ ಎಂದಿಗೂ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಯಾಕೆ ದೇವರ ದೃಷ್ಟಿಯಲ್ಲಿ ಅವನು ಪಾಪಿಯಾಗಿ ದೇವರಿಂದ ದೂರವಾಗಿ ಹೋಗಿದ್ದಾನೆ. ದೇವರನ್ನು ಹುಡುಕುವಂಥ ಸಾಧ್ಯತೆ ಮನುಷ್ಯನ ಇಲ್ಲವೇ ಇಲ್ಲ. ನಿತ್ಯತ್ವದ ಪ್ರಜ್ಞೆ ಇಲ್ಲದೆ ನರಕಕ್ಕೆ ಹೋಗ್ತೇನೆ ಎಂಬಂಥ ಒಂದು ಸ್ಥಿತಿ ಮನುಷ್ಯನಿಗೆ ಪ್ರಜ್ಞೆ ಇಲ್ಲದೆ ಜೀವಿಸುವಂಥ ಸ್ಥಿತಿ ನೋಡ್ತೇವೆ. ಅಂದರೆ ನಾವು ಆಲೋಚನೆ ಮಾಡಬೇಕಾದ್ರೆ ಪಾಪ ಆದ ಒಂದು ಸ್ಥಿತಿ ಯಾವ ರೀತಿ ನಮ್ಮನ್ನು ಮೋಸಕ್ಕೆ ನಡೆಸಿ ನಮ್ಮನ್ನು ಏನಂತ ಹೇಳಿದ್ರೆ ಭಯಂಕರವಾದಂಥ ದೇವರ ತೀರ್ಪಿಗೆ ಗುರಿಯಾಗುವಂತೆ ಮಾಡುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಇದರಿಂದ ಪಾಪ ದೆಸೆಯಿಂದ ಮನುಷ್ಯನು ದೇವರ ಮಹಿಮೆಯನ್ನು ಕಳೆದುಕೊಂಡವನಾಗಿ, ಸೈತಾನನ ಬಂಧನದಲ್ಲಿ ಇದ್ದವನಾಗಿ, ದೇವರಿಗೆ ಅವಿಧೇಯನಾಗಿ ಜೀವಿಸುವಾಗ ಈಗ ದೇವರಲ್ಲಿ ಬರುವಂಥ ಆಲೋಚನೆ, ಕರುಣಾನಿಧಿಯಾಗಿರುವ ದೇವರು ಮನುಷ್ಯರನ್ನು ನೋಡುವಾಗ ರಕ್ಷಿಸಬೇಕೆಂಬಂಥ ಆಲೋಚನೆ ದೇವರಲ್ಲಿ ಬಂದಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನೋಡುವಾಗ ಆ ಕೃಪೆ ದೇವರು ಯಾವ ರೀತಿಯಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಿ ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ. ಆ ಸಂಬಂಧಕ್ಕೆ, ದೇವರ ಅನ್ಯೋನ್ಯತೆಗೆ ಸಂಬಂಧಕ್ಕೆ ಬರಬೇಕಾದಂಥ ಒಂದು ರೀತಿ ದೇವರು ಮಾಡಿದಂಥ ಪ್ಲ್ಯಾನ್ ಮೂಲಕವಾಗಿ ಆಯಿತೇ ಹೊರತು ಮನುಷ್ಯರು ಮಾಡಿದಂಥ ಕಾರ್ಯದಿಂದ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಸಮಯದಲ್ಲಿ ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡ್ತಿದ್ದೇವೆ. ಅದರಲ್ಲಿ ಇವತ್ತು ಪ್ರತ್ಯೇಕವಾಗಿ ನಾವು ಅನೇಕ ವೇಳೆ ಈ ಕ್ರಿಸ್ಮಸ್ ವಿಷಯದಲ್ಲಿ ಆಲೋಚನೆ ಮಾಡಬೇಕಾದ್ರೆ ಸಂದೇಶ, ಇದರ ಕಾರ್ಯಗಳು, ಆಲೋಚನೆಗಳು ಏನು ಎಂಬುದನ್ನು ನಾವು ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ನೋಡಬೇಕಾದ್ರೆ, ನಾವು ಪ್ರತ್ಯೇಕವಾಗಿ ಇದನ್ನು ಧ್ಯಾನ ಮಾಡಬೇಕಾದ್ರೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿರುವಂಥ ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಗಮನಿಸ್ತಾ ಉಂಟು. ಅದನ್ನು ಸತ್ಯವಿದಿರುವುದ ದಯಮಾಡಿ ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಉಂಟು, ಏನಂದರೆ ಈತನು ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಇನ್ ಹಿಮ್ ವಿ ಹ್ಯಾವ್ ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್, ದ ಫರ್ಗಿವ್ನೆಸ್ ಆಫ್ ಸಿನ್ಸ್ ಅಕಾರ್ಡಿಂಗ್ ಟು ದ ರಿಚಸ್ ಆಫ್ ಹಿಸ್ ಗ್ರೇಸ್. ಇಲ್ಲಿ 3 ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್, ಫರ್ಗಿವ್ನೆಸ್ ಆಫ್ ಸಿನ್ಸ್, ರಿಚಸ್ ಆಫ್ ಹಿಸ್ ಗ್ರೇಸ್. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ಬರುವಾಗ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ನೀನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಿ,
ಕರ್ತನೇ, ನೀನು ಪರಿಶುದ್ಧನು, ಎಲ್ಲರಿಂದ ಪ್ರತ್ಯೇಕವಾಗಿರುವ ಆತನು, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು ಎಂಬುದಾಗಿ ನೋಡ್ತೇವೆ. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ನಾವು ಬರುವಾಗ ಎಷ್ಟು ದೀನತೆ ನಮ್ರತೆಯುಳ್ಳವರಾಗಿ ಬರಬೇಕೆಂಬುದನ್ನು ನೀನು ಅಪೇಕ್ಷಿಸ್ತಿ. ನೀನು ನಮ್ಮ ಪಾಪದ ಬಿಡುಗಡೆಗೆ ನೀನು ಮಾಡಿದಂಥ ಶ್ರೇಷ್ಠವಾದ ಕಾರ್ಯಗಳು ಎಷ್ಟು ವಿಶೇಷವಾದ್ದು. ನಿನ್ನ ವಾಕ್ಯದಲ್ಲಿ ತಿಳಿಯಪಡಿಸಿರುವ ಸತ್ಯಗಳನ್ನು ಧ್ಯಾನಿಸುವಾಗ ಈ ಸಮಯದಲ್ಲಿ ಕರ್ತನೇ, ಒಬ್ಬೊಬ್ಬರನ್ನು ನೀನು ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ, ದೇವರೇ, ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು ಎಂಬುದಾಗಿ ನಾವು ಬೇಡ್ತೇವೆ. ನಿನ್ನ ಪ್ರಕಟಣೆ ಬೇಕಪ್ಪ. ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ನಾವು ಹೊರಗಿನ ರೀತಿಯಲ್ಲಿ ನಾನಾ ಸಂಗತಿ ಸಂಭ್ರಮ, ಈ ದಿನಗಳಲ್ಲಿ ನಾನಾ ಸಿದ್ಧತೆಗಳು ಮಾಡಿಕೊಳ್ತೇವೆ, ಅನೇಕ ರೀತಿಯಲ್ಲಿ ಬ್ಯುಸಿಯಾಗಿರ್ತೇವಪ್ಪ. ಹೊರಗಿನ ಸಂಗತಿಗಳಲ್ಲಿ ನಮ್ಮ ಗಮನ ಆಲೋಚನೆ ಇರ್ತದೆ. ಕರ್ತನೇ, ಈ ಸಮಯದಲ್ಲಿ ನೀನು ವಾಕ್ಯದ ಕಡೆಗೆ ನಮ್ಮ ಗಮನ ಲಕ್ಷ್ಯ ಮಾತ್ರವಲ್ಲಪ್ಪ, ನೀನು ನಮಗೇನು ಹೇಳ್ತೀವಿ ಅದಕ್ಕೆ ಒಳಪಡುವಂತೆ ದೇವರಿಗೆ ಕೃಪೆ ಕೊಡು. ನಿನ್ನ ಆತ್ಮನ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡ್ತೇನೆ ತಂದೆಯೇ, ಆಮೇನ್. ನಾವು 7ನೇ ವರ್ಷದಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡುವಂಥ 3 ಪ್ರಾಮುಖ್ಯವಾದಂಥ ವಿಷಯಗಳು ಏನಂತ ಹೇಳಿದ್ರೆ, ದೇವರು ನಮ್ಮ ಪಾಲಿಗೆ ಮಾಡಿರುವಂಥ ಕಾರ್ಯ ಅಂತ, ರಕ್ಷಣಾ ಕಾರ್ಯ ಏನಂತ ಹೇಳಿದ್ರೆ, ರಿಡೆಂಪ್ಷನ್ ಥ್ರೂ ಇಸ್ ಬ್ಲಡ್. ಯೇಸು ಕ್ರಿಸ್ತನ ರಕ್ತದಿಂದ ನಮಗೇನಂತ ಹೇಳಿದ್ರೆ ಬಿಡುಗಡೆ ಉಂಟು ಎಂಬುದಾಗಿ. ನಾವು ಇದನ್ನು ಯಾಕೆ ಆಲೋಚನೆ ಮಾಡಬೇಕಾಗಿದೆ? ಇಲ್ಲಿ ದೇವರ ಸಂಕಲ್ಪದಲ್ಲಿ, ದೇವರ ಆಲೋಚನೆಯಲ್ಲಿ ಪ್ರಾಮುಖ್ಯವಾಗಿ ಈ ಆಲೋಚನೆ ಅಂತ ಹೇಳಿದ್ರೆ, ಅನಾದಿ ಕಾಲದಲ್ಲಿ ಇದ್ದಂಥ ಒಂದು ಸಂಗತಿ. ಮನುಷ್ಯನು ದೇವರಿಗೆ ಅವಿಧೇಯನಾಗಿ ಪಾಪ ಮಾಡಿದ್ರಿಂದ ದೇವರ ಮಹಿಮೆಯನ್ನು ಕಳ್ಕೊಂಡಂಥ ಸಮಯದಲ್ಲಿ ದೇವರು ಮನುಷ್ಯನನ್ನು ತಿರುಗಿ ತನ್ನ ಅನ್ಯೋನ್ಯತೆಗೆ, ಆ ಒಂದು ಸಮಾಧಾನದಲ್ಲಿ ಮಾತ್ರವಲ್ಲ ಅನ್ಯೋನ್ಯತೆಗೆ ಸೇರಿಸಬೇಕೆಂಬಂಥ ಕಾರ್ಯವನ್ನು ದೇವರು ಆದಿ ಕಾಲದಿಂದ ಮಾಡ್ತಾ ಬಂದನು ಎಂಬುದಾಗಿ ನಾನಾ ರೀತಿಯಲ್ಲಿ ನೋಡ್ತೇವೆ. ಯಜ್ಞಗಳ ಮೂಲಕವಾಗಿ ತಿರುಗಿ ಏನಂತ ಹೇಳಿದ್ರೆ, ಅನೇಕ ದೇವರು ಇಸ್ರಾಯೇಲರ ಮೂಲಕವಾಗಿ ಒಳಂಬಡಿಕೆ ಕಾಲದಲ್ಲಿ ಆದಂಥ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಬರ್ತೇವೆ. ಅಂದರೆ ದೇವರು ಆಲೋಚನೆ ಮಾಡಿರುವಂಥ ಸಂಗತಿಗಳಲ್ಲಿ ನೋಡುವಾಗ, ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗೆ ಒಳಪಡದೆ ಹೋದಂಥ ಸಮಯದಲ್ಲಿ ದೇವರು ತಿರುಗಿ ತನ್ನದೇ ಆದಂಥ ರೀತಿಯಲ್ಲಿ ಮನುಷ್ಯನನ್ನು ರಕ್ಷಿಸಬೇಕೆಂಬಂಥ ಈ ಆಲೋಚನೆ ದೇವರಲ್ಲಿಯೇ ಬಂತೆ ಹೊರತು ಮನುಷ್ಯನಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಒಂದು ವಿಶೇಷ ಸಂಗತಿ. ಅದಕ್ಕೋಸ್ಕರ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸ್ಕೊಡಬೇಕಾದಂಥ ಒಂದು ಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ಮನುಷ್ಯನನ್ನು ರಕ್ಷಿಸುವಂಥ ರೀತಿ ನೋಡಬೇಕಾದ್ರೆ ಯಾವ ರೀತಿಯಲ್ಲಿ, ಯಾವ ವಿಧದಲ್ಲಿ, ಅದಕ್ಕೋಸ್ಕರ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಎಲ್ಲ ನೀತಿಗೆ, ಎಲ್ಲ ರೀತಿಯ ಸಂಗತಿಗೆ ಅನುಸಾರವಾದ ರೀತಿಯಲ್ಲಿ ಮನುಷ್ಯನ ಪಾಪದ ಬಿಡುಗಡೆಗೆ ರಕ್ತ ಸುರಿಸಲ್ಪಡಲೇಬೇಕು. ನಾವು ನೋಡ್ರಿ, ಇಸ್ರಾಯೇಲರ ಬಗ್ಗೆ ನೋಡಬೇಕಾದ್ರೆ, ಪಸ್ಕ ಹಬ್ಬವನ್ನು ಆಚರಿಸಬೇಕಾದ್ರೆ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ದೇವರು ಹೇಳಿದ್ದಂಥ ಒಂದು ವಿಶೇಷ ಸಂಗತಿ ಅಂದರೆ, ಯಾರ ಮನೆಯ ಬಾಗಿಲ ಮೇಲೆ ರಕ್ತದ ಗುರುತಿರುವುದಿಲ್ಲವೋ ಆ ರಾತ್ರಿ ಏನಂದರೆ ಯೆಹೋವನ ದೂತನ್ನು ದಾಟಿ ಹೋಗಬೇಕಾದ್ರೆ ಯಾವ ರಕ್ತದ ಗುರುತಿಲ್ಲದೆ ಹೋದರೆ ಚೊಚ್ಚಲ ಮಗುವಲ್ಲಿ ಸಾಯ್ತದೆ ಎಂಬ ರೀತಿಯಲ್ಲಿ. ಅಂದರೆ ಆ ಸಂಪೂರ್ಣವಾದಂಥ ಒಂದು ಬಿಡುಗಡೆ, ದೇವರ ಕೋಪ ಇಡೀ ಲೋಕದ ಮೇಲಿರುವಂಥ ಸಮಯದಲ್ಲಿ ಆ ಮನುಷ್ಯನ ಪಾಪದ ಬಿಡುಗಡೆಗೆ ಆಗಬೇಕಾದಂಥ ಒಂದು ಸ್ಥಿತಿ ಸಂಗತಿ ಅಂದರೆ ರಕ್ತ ಚೆಲ್ಲಲ್ಪಡಬೇಕಾದ ಸಂಗತಿ. ಪ್ರಿಯರೇ, ಇದು ದೇವರ ಯೋಜನೆ, ದೇವರ ಆಲೋಚನೆಯಲ್ಲಿ ಬಂದಂಥ ಒಂದು ಸಂಗತಿ. ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕಾದ್ರೆ, ಯೋಹಾನ ಸುವಾರ್ತೆ 1:29 ಅಗೋ ಯಜ್ಞಕ್ಕೆ ನೇಮಿಸಿದಂಥ ಕುರಿಮರಿ, ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ಆತನು. ನೋಡ್ರಿ, ದೇವರಾತ್ಮನಿಂದ ಪ್ರೇರಿತನಾಗಿ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಸ್ನಾನಿಕನಾದ ಯೋಹಾನ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕಾದಂಥ ಸಂಗತಿಯನ್ನು ಅಲ್ಲಿ ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ಹುಟ್ಟಿದಂಥ ಸಮಯದಲ್ಲಿ ನೋಡ್ತೇವೆ, ಕೂಸಿಗೆ ಏನಂತ ಹೇಳಿದ್ರೆ ಯೇಸು ಎಂದು ಹೆಸರಿಡಬೇಕು. ಯಾಕೆ ಯೇಸು ಎಂಬುದಾಗಿ ಹೇಳಬೇಕಾಗಿರ್ತಕ್ಕ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ಪ್ರತ್ಯೇಕವಾಗಿ ನಮ್ಮ ಮತ್ತಾಯನ ಸುವಾರ್ತೆಯಲ್ಲಿ ಇರುವಂಥ ಸಂಗತಿ, ಆತನ ಜನರ ಪಾಪಗಳನ್ನು ಬಿಡಿಸಿ ಕಾಯುವಾತನು, ಜನರ ಪಾಪಗಳನ್ನು ಬಿಡಿಸಿ ಕಾಯುವಾತನು. ಈ ಯೇಸು ಮುಂದೆ ಬರಲಿಕ್ಕಿರುವಂಥ ದೈವ ಕೋಪದಿಂದ ಬಿಡಿಸಬೇಕಾದರೆ ಆಗಬೇಕಾದ ಕಾರ್ಯ, ಆತ ಶಿಲುಬೆಯಲ್ಲಿ ತಾನು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳಬೇಕಾಯಿತು, ತನ್ನ ರಕ್ತವನ್ನು ಸುರಿಸಬೇಕಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಪ್ರಿಯರೇ, ಈ ಸಂಗತಿಗಳನ್ನು ಆಲೋಚಿಸಬೇಕಾದ್ರೆ ಇದು ಯೇಸು ಕ್ರಿಸ್ತನ ಕೊಟ್ಟಂಥ ಬೆಲೆ ಭಾಳ ಪ್ರಾಮುಖ್ಯವಾದ ಸಂಗತಿ ಎಂಬುದಾಗಿ ನೋಡ್ತೇವೆ. ಅಂದರೆ
ಈ ಒಂದು ಸಂದೇಶದ ಪ್ರತ್ಯೇಕವನ್ನು ಕೇಳಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ಬರಬೇಕಾದಂಥ ಒಂದು ಸಂಗತಿ, ದೇವರ ಅನ್ಯೋನ್ಯತೆ ಬರಬೇಕು ಸಂಗತಿ, ದೇವರ ಮಕ್ಕಳಾಗುವಂಥ ಬಾಧ್ಯತೆ ನಡೆಸಬೇಕಾದ್ರೆ, ನಾವು ಪರಲೋಕ ಸಮಸ್ಥಾನರಾಗಬೇಕಾದ್ರೆ, ದೇವರ ಅನ್ಯೋನ್ಯತೆ ಸದಾಕಾಲ ಜೀವಿಸಬೇಕಾದರೆ ಆಗಬೇಕಾದಂಥ ಒಂದು ಭಾಳ ಪ್ರಾಮುಖ್ಯವಾದ ಸಂಗತಿ, ಯೇಸು ಕ್ರಿಸ್ತನು ಇಮ್ಯಾನ್ಯುಯಲ್ ಆಗಿ ಇರೋಕ್ಕೆ ಬರಬೇಕಾದರೆ ಆತನು ಒಂದು ಮಾಡಬೇಕಾದಂಥ ಕಾರ್ಯ, ಆತ ತಾನು ಯಜ್ಞವನ್ನಾಗಿ ಶಿಲುಬೆಯಲ್ಲಿ ತಾನು ಸ್ಥಾಪಿಸಿಕೊಳ್ಳೋದ್ರ ಮೂಲಕ ಏನಂತ ಹೇಳಿದ್ರೆ ದೇವರ ಚಿತ್ತಕ್ಕೆ ಒಳಪಟ್ಟು ದೇವರ ಕಾರ್ಯದಲ್ಲಿ ಆತನು ದೇವರಿಗೆ ಅಧೀನಾಗಿ ವಿಧೇಯನಾಗಿ ತನ್ನ ಉದ್ದೇಶಗಳನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಅಲ್ಲಿ ಇರುವಂಥ ಸಂಗತಿ ನಾವು ಅನೇಕ ವೇಳೆ ವಾಕ್ಯ ಓದಿದ್ದೇವೆ. ಯೋಹಾನ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಯಾಕೆ ಒಬ್ಬಳಾದರೂ ನಾಶವಾಗಬಾರ್ದು, ಎಲ್ಲರೂ ಏನಂತೆ ನಿತ್ಯ ಜೀವ ಪಡ್ಕೊಳ್ಳಬೇಕು. ಕ್ರಿಸ್ಮಸ್ ಸಂದೇಶ ಎಂಬುದಾಗಿ ಹೇಳಬೇಕಾದ್ರೆ, ಒಂದು ಒಂದೇ ಮಾತು ಹೇಳಬೇಕಾದ್ರೆ, ದೇವರು ಪಾಪಿಯಾದ ನನ್ನನ್ನು ಪ್ರೀತಿಸಿ ನಾವು ನಿತ್ಯ ನಾಶನಕ್ಕೆ ಹೋಗಕೂಡ್ದು, ಅದಕ್ಕೋಸ್ಕರ ದೇವರು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಂಥ ಉದ್ದೇಶ ಏನಂತ ಹೇಳಿದ್ರೆ, ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕ, ತನ್ನ ರಕ್ತವನ್ನು ಸುರಿಸುವ ಮೂಲಕ ಪಾಪಕ್ಕೆ ಇದ್ದಂಥ ದಂಡನೆಯನ್ನು ಆತ ನೀಗಿಸಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ದ ರಿಡೆಂಪ್ಷನ್, ಬಿಡುಗಡೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಮಾತ್ರ, ಬೇರೆ ಯಾವ ರೀತಿಯಲ್ಲಿ ಅಲ್ಲಿ ಇಲ್ಲ ಪ್ರಿಯರೇ. ಮನುಷ್ಯನ ಈ ದಿವಸದಲ್ಲಿ ನೋಡುವಾಗ ತಾನು ದೇವರ ಬಳಿಗೆ ಹೋಗಬೇಕಾದ್ರೆ ದೇವರ ಅನ್ಯೋನ್ಯತೆಗೆ ಬರಬೇಕು, ದೇವರನ್ನು ಒಲಿಸ್ಕೊಳ್ಬೇಕು ಎಂಬುದಾಗಿ ದಾನ ಧರ್ಮಗಳು, ಕಾರ್ಯಗಳು, ಏನಂದರೆ ನಾನಾ ರೀತಿಯ ಮನಸ್ಸಿಗೆ ಬಂದ ಹಾಗೆ ತನ್ನ ಕಾರ್ಯಗಳನ್ನು ಮಾಡ್ತಿದ್ದಾನೆ. ದೇವರು ಮೆಚ್ಚುತ್ತಾನೋ? ಇಲ್ಲ ಪ್ರಿಯರೇ. ದೇವರು ಇಡೀ ಲೋಕಕ್ಕೆ ತನ್ನ ಮುಂದೆ ಇಟ್ಟಿರುವಂಥ ಸಂಗತಿ, ಇಡೀ ದೇವರ ಸನ್ನಿಧಾನಕ್ಕೆ ಬರಬೇಕಾದಂಥ ಒಂದೇ ಮಾರ್ಗ, ಒಂದೇ ಹೆಸರು, ಅದು ಯಾವುದು? ಯೇಸುವಿನ ಹೆಸರಿನಲ್ಲಿ. ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತು ಯೋಹಾನ ಸುವಾರ್ತೆ 14:6 ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ಯಾರು ಈ ಭೂಲೋಕದಲ್ಲಿ ಯಾರೇ ಇರ್ಬೋದು, ಯಾರು ತಂದೆಯ ಬಳಿಗೆ, ದೇವರ ಬಳಿಗೆ ಬಗ್ಗೆ ಸಾಧ್ಯತೆ ಇಲ್ಲ. ಇಡೀ ಲೋಕವನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರ ಸನ್ನಿಧಾನದಲ್ಲಿ ನಾವು ಬರಬೇಕಾದ್ರೆ ಆತ ನನ್ನ ಅಪ್ಪ ತಂದೆಯನ್ನು ಕರೆಯಬೇಕಾದ ಸಂಗತಿ, ಆ ಬಾಧ್ಯತೆ ಇರುವಂಥದ್ದು ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ದೇವರು ಮುಂದೆ ಇಟ್ಟಿರುವಂಥ ಸಂಗತಿ ಏನಂದರೆ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಯಾರು ನಂಬುವುದಿಲ್ಲವೋ, ಸ್ವೀಕರಿಸುವುದಿಲ್ಲವೋ ಅವರಿಗೆ ಏನಂದರೆ ಬಿಡುಗಡೆ ಇಲ್ಲ ಪ್ರಿಯರೇ. ಈ ದಿವಸದಲ್ಲಿ ಅನೇಕರು ಪಾಪದ ಕೊಳಚೆಯಲ್ಲಿ, ನಿತ್ಯ ನಾಶನದಲ್ಲಿ, ಕುಡಿಕತನದಲ್ಲಿ, ಡ್ರಗ್ನಲ್ಲಿ, ಸೆಕ್ಷುಯಲ್ ಆ್ಯಕ್ಟಿವಿಟೀಸ್ನಲ್ಲಿ, ಭಯಂಕರವಾದಂಥ ವ್ಯಭಿಚಾರ ಕಾರ್ಯದಲ್ಲಿ, ನಾನಾ ರೀತಿ ಲೋಕದ ಪ್ಲೆಷರ್ ಆಶಯಗಳಿಗೆ ಒಳಪಟ್ಟವರಾಗಿ ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಂಡಂಥವರಾಗಿ ಆ ಪಾಪದ ಹೊಲಸಿನ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ. ಯಾಕೆಂದರೆ ಪಾಪದ ಭಯಂಕರವಾದ ಸಂಗತಿ ನೋಡ್ತೇವೆ. ಮನುಷ್ಯನ ಅಂಥ ಒಂದು ಕನಿಷ್ಠವಾದ ಸ್ಥಿತಿಗೆ ಒಳಪಡಿಸಿರುವಂಥ ಸಂಗತಿ ನೋಡ್ತೇವೆ. ದೇವರ ಉದ್ದೇಶ, ನೀವು ಪಾಪಿಯಾಗಿರ್ಬೋದು, ಎಂಥ ದುರಾವಸ್ಥೆ ಇರಬಹುದು, ಆದರೆ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಸಿಗ್ತಕ್ಕಂಥ ಬಾಧ್ಯತೆ, ಕರುಣಾನಿಧಿಯಾಗಿರುವ ದೇವರು ನಮಗೋಸ್ಕರ ತನ್ನ ಕಳಿಸ್ಕೊಟ್ಟಂಥ ಯೇಸು ಕ್ರಿಸ್ತ ನಂಬೋದ್ರ ಮೂಲಕ ಬಿಡುಗಡೆ ಉಂಟು. ಎಂಥ ಬಿಡುಗಡೆ ಅದು ಅಂತ ಹೇಳಿದ್ರೆ, ಶಾಶ್ವತವಾದ ಬಿಡುಗಡೆ. ನಿನ್ನ ಜೀವಿತದಲ್ಲಿ ಎಂದು ಅನುಭವಿಸದೇ ಇರುವಂಥ ಆ ಪಾಪದಿಂದ ಬಿಡುಗಡೆ, ಸೈತಾನಿಂದ ಬಿಡುಗಡೆ, ಸೈತಾನಿಗೆ ಅಧೀನಾಗಿ ದಾಸತ್ವ ಇರುವಾಗ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಗುವಂಥ ಅತ್ಯಂತ ವಿಶೇಷವಾದಂಥ ಬಿಡುಗಡೆ, ರಕ್ಷಣೆ, ಆ ಸುವಾರ್ತೆ ಇದನ್ನು ನಂಬುವಾಗ ಮಾತ್ರ ಪ್ರಿಯರೇ. ಬೇರೆ ಯಾವ ಹೆಸರಿಂದ ಇರಲಿಲ್ಲ. ಯೇಸುವಿನ ಹೆಸರಲ್ಲಿ ಮಾತ್ರ ನಿಮಗೆ ಬಿಡುಗಡೆ, ಇನ್ಯಾವ ಹೆಸರಿನಲ್ಲಿ ಇಲ್ಲ ಎಂಬುದಾಗಿ ಈ ದಿವಸದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅಂದರೆ ದೇವರು ಇಡೀ ಮನುಷ್ಯ ಕುಲಕ್ಕೆ ನೀಡಿರುವಂಥ ಒಂದೇ ಒಂದು ಮಾರ್ಗ, ಯೇಸುವಿನ ಮಾರ್ಗ. ಯೇಸುವಿನ ಹೆಸರಿನಲ್ಲಿ ನಮಗೆ ಪಾಪದ ಬಿಡುಗಡೆ ಉಂಟು ಎಂಬುದಾಗಿ. ಯೇಸು ಕ್ರಿಸ್ತನ ರಕ್ತ ಎಷ್ಟು ಶ್ರೇಷ್ಠವಾದ್ದು, ಬಲವುಳ್ಳದ್ದು. ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಇದೇನು ಮಾಡ್ತದೆ? ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಮಗೇನು ಮಾಡ್ತದಂತೆ? ಬಿಡುಗಡೆ ಮಾಡಿ ನಮಗೆ ಕ್ಷಮಿಸುವಂಥದ್ದಾಗಿದೆ. ಎರಡನೇ ವಿಷಯಕ್ಕೆ ಬರ್ತೇನೆ. ಅಲ್ಲಿ ಇರುವಂಥ ಅನೇಕ ವಿಷಯಗಳು ಉಂಟು. ನನಗೆ ಸಮಯ ಇಲ್ಲ, ಆದ್ದರಿಂದ ಇರುವಂಥ ವಿಷಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮ ಶುದ್ಧಿ ಮಾಡುವಂಥದ್ದು, ನಮ್ಮ ನೀತಿವಂತನೆಂಬುದಾಗಿ ನಿರ್ಣಯಿಸುವಂಥದ್ದು. ನಾವು ಪ್ರತ್ಯೇಕವಾಗಿ ನಾವು ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ, ನಾವು ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ, ನಾವು ದೇವರ ಮುಂದೆ ಅಪರಾಧಿಗಳು, ದ್ರೋಹಿಗಳು, ದೇವರಿಂದ ದೂರವಾಗಿದ್ದಂಥವರು. ಆದರೆ ಯೇಸು ಕ್ರಿಸ್ತನ ಮೂಲಕ ನಾವೇನಂದ್ರೆ, ಅದಕ್ಕೋಸ್ಕರ ಒಂದು ಮಾತನ್ನು ಓದಕ್ಕೆ ಇಷ್ಟಪಡ್ತೇನೆ.
ಪ್ರತ್ಯೇಕವಾಗಿ ಅಲ್ಲಿ ಇರುವಂಥ ಮಾತು ಏನಂತ ಹೇಳಿದ್ರೆ, ರೋಮಪುರ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದಲ್ಲಿ 5-6 ಹೀಗೆ ಉಂಟು, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟರು. ಯೇಸು ಕ್ರಿಸ್ತನು ವೈಲ್ ವಿ ವೇರ್ ವೀಕ್ ಕ್ರೈಸ್ಟ್ ಡೈಡ್ ಫಾರ್ ದ ಅನ್ಗಾಡ್ಲಿ. ಎರಡನೇ ವಿಷಯ ನೋಡಬೇಕಾದ್ರೆ ನಾವು ಅಲ್ಲಿ ಇನ್ನೊಂದು ವಿಷಯ ನೋಡ್ತೇವೆ 8ನೇ ವಚನದಲ್ಲಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ವೈಲ್ ವಿ ವೇರ್ ಸ್ಟಿಲ್ ಸಿನ್ನರ್ಸ್ ಕ್ರೈಸ್ಟ್ ಡೈಡ್ ಫಾರ್ ಅಸ್. ಮೂರನೇ ವಿಷಯ 10ನೇ ವಚನದಲ್ಲಿ, ದೇವರಿಗೆ ವೈರಿಗಳಾಗಿದ್ದಂಥ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿದ್ದೇವೆ. ವೈಲ್ ವಿ ವೇರ್ ಎನಿಮೀಸ್ ಈ ರಿಕನ್ಸೈಲ್ಡ್ ಬೈ ದ ಡೆತ್ ಆಫ್ ಕ್ರೈಸ್ಟ್. ಆತನು ನಮ್ಮನ್ನು ಯೇಸು ಕ್ರಿಸ್ತನ ರಕ್ತ ಮೂಲಕವಾಗಿ ಅಂದರೆ ಸಮಾಧಾನಕ್ಕೆ ಸಂಧಾನಕ್ಕೆ ನಮ್ಮನ್ನು ಏರ್ಪಡಿಸಿದ್ದಾನೆ ಎಂಬ ಸತ್ಯವನ್ನು ನಾವಲ್ಲಿ ನೋಡ್ತೇವೆ. ಅದರಿಂದ ಯೇಸು ಕ್ರಿಸ್ತನ ರಕ್ತದ ವಿಶೇಷತೆ, ನೀನು ದೇವರ ಮುಂದೆ ದೇವರ ಸನ್ನಿಧಾನದ ಯಥಾರ್ಥವಾಗಿ ದೇವರೇ ನನಗೆ ಕರುಣಿಸು, ನೀನು ನನಗೋಸ್ಕರ ಯಜ್ಞಾರ್ಪಿತನಾಗಿದ್ದಿ, ನಿನ್ನ ಪ್ರಾಣವನ್ನೇ ಕೊಟ್ಟಿದ್ದಿ. ಅದಕ್ಕೋಸ್ಕರ ಪೌಲನು ಗಲಾತ್ಯ ಪತ್ರಿಕೆ 2:20 ಹೇಳಬೇಕು, ಕೊನೆಯ ಭಾಗದಲ್ಲಿ ಹೇಳಬೇಕು, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಎಂಥ ಒಂದು ವಿಶೇಷವಾದಂಥ ಒಂದು ಮಾತು ಪ್ರಿಯರೇ. ಯೇಸು ಕ್ರಿಸ್ತನ ನಮ್ಮನ್ನು ಪ್ರೀತಿಸಿದ ಆತನು ಅಂದರೆ, ನಾವು ಇನ್ನೊಂದು ಮಾತು ಇರುವಾಗ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ 1ನೇ ಅಧ್ಯಾಯದಲ್ಲಿ. ಅಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ 5ನೇ ವರ್ಷದಲ್ಲಿ, ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪದಿಂದ ಬಿಡಿಸಿದವನು. ನೋಡಿರಿ, ಪ್ರತ್ಯೇಕವಾಗಿ ಇಲ್ಲಿ ಯೋಹಾನ್ ತಿಳಿಸಬೇಕಾದ್ರೆ ನಮ್ಮನ್ನು ಪ್ರೀತಿಸಿದ್ದಾನೆ, ಪಾಪಿಗಳಾದಂಥ ನಮ್ಮ ಮೊದಲನೇದಾಗಿ ಪ್ರೀತಿಸಿದ್ದಾನೆ. ಅಷ್ಟೇ ಅಲ್ಲ, ತನ್ನ ರಕ್ತದ ಮೂಲಕವಾಗಿ ಏನಂತೆ ನಮ್ಮನ್ನು ಪಾಪಗಳಿಂದ ಬಿಡಿಸಿದ್ದಾನೆ. ದ ರಿಡೆಂಪ್ಷನ್ ವರ್ಕ್ ಥ್ರೂ ಹಿಸ್ ಬ್ಲಡ್. ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸಿದ್ದಾನೆ. ವಿ ರಿಡೀಮ್ಡ್ ಪೀಪಲ್. ಎಂಥದ್ದು ದೇವರ ವಾಕ್ಯ ಸತ್ಯತೆ ಹೇಳಬೇಕಾದ್ರೆ, ನಮ್ಮನ್ನು ಪಾಪದಿಂದ, ಪಾಪದ ನೊಗದಿಂದ, ಪಾಪದ ಗುಲಾಮತ್ವದಿಂದ, ಸೈತಾನ ಬಂಧನದಿಂದ, ಮರಣದ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿರುವಂಥ ಕರ್ತನು. ಈ ದಿವಸದಲ್ಲಿ ನಾವು ನಾನಾ ರೀತಿಯಲ್ಲಿ ನಮ್ಮ ಆಲೋಚನೆಗಳು, ಗಮನಗಳು ಹೊರಗಿನ ರೀತಿಯಲ್ಲಿ ಉಂಟಾದರೆ ಯೇಸು ಕ್ರಿಸ್ತನು ಬಂದಂಥ ಮುಖ್ಯವಾದಂಥ ಉದ್ದೇಶ ಪ್ರಿಯರೇ, ನಮ್ಮನ್ನು ಏನಂತೆ ಪಾಪದಿಂದ ಬಿಡುಗಡೆ ಮಾಡಬೇಕೆಂಬಂಥ ಸಂಗತಿ. ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ಕೊಟ್ಟಂಥ ಬೆಲೆ ಭಾಳ ಶ್ರೇಷ್ಠ. ಇದಕ್ಕಿಂತ ಹೆಚ್ಚು ಉತ್ಕೃಷ್ಟವಾದಂಥ ಬೆಲೆ ಯಾರು ಕೂಡ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ತಾನು ಲೋಕಕ್ಕೆ ತಾನು ಮನುಷ್ಯಾವತಾರ ಧರಿಸಿ ಬಂದಂಥ ರೀತಿಯಲ್ಲಿ ನನ್ನ ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಈ ಪ್ರೀತಿ ಬದಲಾಗಿ ನಾನು ಏನು ಕೊಡಲಿ? ಎರಡನೇ ವಿಷಯಕ್ಕೆ ಬರೋಣ. ಅಲ್ಲಿ ಪೌಲನು ಹೇಳಬೇಕಾದ್ರೆ, ಫರ್ಗಿವ್ನೆಸ್ ಆಫ್ ಸಿನ್ಸ್, ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅಪರಾಧಗಳು ಪ್ರತ್ಯೇಕವಾಗಿ 7ನೇ ವರ್ಷದಲ್ಲಿ ಇರುವಂಥ ಸಂಗತಿ ಅಂದರೆ ನಮ್ಮ ಅಪರಾಧಗಳು ಪರಿಹಾರವಾಯಿತು. ಭಾಳ ಒಂದು ವಿಶೇಷ ಸಂಗತಿ. ಮೊದಲನೇ ವಿಷಯ ನೋಡ್ತೇವೆ, ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್. ಆಮೇಲೆ ದ ಫರ್ಗಿವ್ನೆಸ್ ಆಫ್ ಸಿನ್ಸ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ಆ ಪಾರ್ಶ್ವರಾಗಿಗೆ ಮತ್ತಾಯನ ಸುವಾರ್ತೆ ನೋಡಬೇಕಾದ್ರೆ, ಮಗನೇ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದರು. ಅಲ್ಲಿದ್ದಂಥ ಶಾಸ್ತ್ರಿಗಳು ಫರಿಸಾಯರು ಕೇಳ್ತಾರೆ, ಇದು ದೇವದೂಷಣೆಯ ಮಾತು. ಏನಂತೆ, ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ದೇವರಿಯವರು ಬೇರೆ ಯಾರಿಗೂ ಇಲ್ಲ. ಯೇಸು ಕ್ರಿಸ್ತನ ಆ ಸಮಯದಲ್ಲಿ ಪ್ರತ್ಯೇಕವಾಗಿ ಅದನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಪ್ರತ್ಯೇಕವಾಗಿ 9:3-6 ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು. ನಂತರ ನಾವು ನೋಡ್ತೇವೆ 6ನೇ ವಚನದಲ್ಲಿ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕು ಎಂದು ಹೇಳಿದನು ಎಂಬುದಾಗಿ ನೋಡ್ತೇವೆ. ದೇವರು ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ ಏನಂದರೆ, ಯೇಸು ಕ್ರಿಸ್ತನಲ್ಲಿ ಪಾಪದ ಬಿಡುಗಡೆ. ಯೇಸು ಕ್ರಿಸ್ತನ ಮಾತ್ರ ನಾವು ಪಾಪವನ್ನು ಪರಿಹಾರ ಮಾಡುವಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಸ್ಥಾನಿಕನಾದ ಯೋಹಾನ ಹೇಳಬೇಕಾದ್ರೆ, ಅಗೋ ಯಜ್ಞಕ್ಕೆ ನೇಮಿಸಿದಂಥ ಕುರಿ ಲೋಕದ ಪಾಪ ಹೊತ್ತುಕೊಂಡು ಹೋಗುವ ಆತನು. ಯೇಸು ಕ್ರಿಸ್ತನ ರಕ್ತ ಮೂಲಕ ನೋಡಿರಿ, ನಾವು ಕೊಲಸ್ಸೆ ಪತ್ರಿಕೆ ನೋಡುವಾಗ ಅಲ್ಲಿ ಮಾತು ಬರೆಯಲ್ಪಟ್ಟಿದೆ. ಕೊಲಸ್ಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಸಂಗತಿ, ಅಲ್ಲಿ 14ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದನು. ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ನಮ್ಮ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಏನು ಮಾಡಿದ್ದಾನೆ, ಸೇರಿಸಿದ್ದಾನೆ. ಒಂದು
ನಂತರ 14ನೇ ವಚನ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಏನಾಯಿತು? ಬಿಡುಗಡೆ ಆಯಿತು. ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರವಾದಂಥದ್ದು, ನಮಗೆ ಬಿಡುಗಡೆ ಆದಂಥ ಒಂದು ಸಂಗತಿ. ಇದು ಭಾಳ ಒಂದು ವಿಶೇಷ ಸಂಗತಿ ಪ್ರಿಯರೇ. 2 ಕೊರಿಂಥ ಇನ್ನೊಂದು ಮಾತು ಓದಲು ಇಷ್ಟ. 5:19 ಹೀಗೆ ಉಂಟು, ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಪಾಪಗಳನ್ನು, ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ದೇವರು ಒಂದು ವೇಳೆ ನಮ್ಮ ಅಪರಾಧಗಳು ನಮ್ಮ ಲೆಕ್ಕಕ್ಕೆ ಹಾಕಿರುವುದಾದರೆ ಯಾರು ದೇವರ ಬಳಿಗೆ ಹೋಗಿ ಸಾಧ್ಯ ಆಗ್ತಿರಲಿಲ್ಲ. ದೇವರು ಮಾಡಿದ ಕಾರ್ಯ, ನಮ್ಮೆಲ್ಲ ಪಾಪಗಳನ್ನು ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕಿ ಅದು ತೀರಿಸಿ, ಯೇಸು ಕ್ರಿಸ್ತನ ಹೇಳಿದ ಮಾತು ತೀರಿತು ಎಂಬುದಾಗಿ, ಇಟ್ ಇಸ್ ಫಿನಿಶ್ಡ್. ನಿಮ್ಮೆಲ್ಲ ಪಾಪಗಳು ನಾನು ತೆಗೆದುಕೊಂಡು ಹೋಗಿದ್ದೇನೆ. ಮಗನೇ, ಮಗಳೇ, ಎಷ್ಟು ನೀ ಪಾಪ ಮಾಡಿರಬಹುದು ನಿನ್ನ ಜೀವಿತದಲ್ಲಿ, ಅದೆಲ್ಲಕ್ಕೆ ನಾನು ಶಿಲುಬೆ ತೆಗೆದುಕೊಂಡು ಹೋಗಿ ಬಿಡುಗಡೆ ಕೊಟ್ಟಿದ್ದೇನೆ. ನಂಬುವುದರ ಮೂಲಕ, ದೇವರ ಕೃಪೆ ನಂಬಿಕೆ ಮೂಲಕ ನೀನು ಬಿಡುಗಡೆಯಾಗಿ ನೀನು ದೇವರ ಮಗನಾಗುವಂಥ ಬಾಧ್ಯತೆಗೆ ದೇವರು ಕೊಡುವಾತನಾಗಿದ್ದಾನೆ. ದೇವರು ಹೇಳುವಂಥ ಮಾತು, ನಾನು ಸುರಿಸಿದಂಥ ನನ್ನ ಮಗನ ರಕ್ತದ ಮೂಲಕ ನಿನ್ನ ಪಾಪಗಳು ಪರಿಹಾರವಾಯಿತು, ಶುದ್ಧೀಕರಿಸಲ್ಪಟ್ಟಿದ್ದಿ, ವಿಮೋಚಿಸಲ್ಪಟ್ಟಿದ್ದಿ, ನೀತಿವಂತನೆಂಬ ನಿರ್ಣಯ ಉಂಟು. ಯಾವಾಗ? ನಂಬಿಕೆಯ ಮೂಲಕ ಯೇಸುವನ್ನು ಸ್ವೀಕರಿಸುವಾಗ ಮಾತ್ರ. ನನ್ನ ಜೀವಿತದಲ್ಲಿ ನಾನು ಅನೇಕ ವೇಳೆ ಹೇಳಿದ್ದೇನೆ, ದೇವರು ನನ್ನ ಪಾಪವನ್ನು ಕ್ಷಮಿಸಿದಂಥ ರೀತಿ, ಬಿಡುಗಡೆ ಕೊಟ್ಟ ಸಮಯದಲ್ಲಿ ನನ್ನದಾದಂಥ ಆನಂದ, ಪರಲೋಕದ ಬಾಧ್ಯತೆ, ನನ್ನಿದ್ದಂಥ ಆ ಮರಣದ ಭಯದಿಂದ ದೇವರನ್ನ ಬಿಡುಗಡೆ ಮಾಡಿದನು. ನರಕಕ್ಕೆ ಹೋಗ್ತೇನೆ ಎಂಬ ಭಯದಲ್ಲಿ ನರಳುತ್ತಾ ಇದ್ದೆ ನಾನು. ಆದರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಬಂದಾಗ, ಪ್ರವೇಶಿಸಿದಾಗ ನನ್ನ ಪಾಪ ಕ್ಷಮಿಸಲ್ಪಟ್ಟಿತ್ತು, ದೇವರ ಮಗನಾಗಿದ್ದೇನೆ, ನಾನು ಕರ್ತನ ಬಳಿಗೆ ಬರ್ತೇನೆ ಎಂಬಂಥ ಆ ನಿಶ್ಚಯತ್ವ ನನಗೆ ಉಂಟಾದಾಗ ಎಲ್ಲ ಭಯದಿಂದ ದೇವರು ನಾನು ಬಿಡುಗಡೆ ಮಾಡಿದ್ದಾನೆ. ದೇವನಾಮಕ್ಕೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಂಥ ಪ್ರಿಯರೇ, ನಿನ್ನ ಜೀವಿತ, ನಿನ್ನ ಪಾಪಗಳು ಪರಿಹಾರವಾಗಿದೆಯೋ? ಪಾಪದಲ್ಲಿಯೇ ಜೀವಿಸ್ತಾ ಇದೆಯೋ? ಪಾಪ ಕೊಡುವ ಸಂಬಳ ಮರಣ, ನಿತ್ಯ ನಾಶನಕ್ಕೆ, ಬೆಂಕಿ ಕೆರೆಗೆ ಹೋಗುವಂಥ ಸ್ಥಿತಿ ಉಂಟು. ಕೊನೆಯಲ್ಲಿ ಮನುಷ್ಯನ ಸ್ಥಿತಿ ಈ ಲೋಕ ಬಿಡುವ ಮುಂಚೆ, ಈ ಲೋಕ ಇರುವಾಗಲೇ ತೀರ್ಮಾನಿಸಬೇಕು, ನಾನು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇನೆ ಎಂಬುದಾಗಿ. ಪಾಪದ ಭಯಂಕರವಾದಂಥ ಒಂದು ಸ್ಥಿತಿ, ಸೈತಾನನ ಬಂಧನದಲ್ಲಿ ಸಿಕ್ಕಿಕೊಂಡಂಥ ಸಂಗತಿ. ಮನುಷ್ಯನಿಗೆ ಏನಂದರೆ ತನ್ನನ್ನು ರಕ್ಷಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ದೇವರು ಮಾಡಿರುವಂಥ ಒಂದು ಕಾರ್ಯ ಏನಂದರೆ ಭಾಳ ವಿಶೇಷವಾದ ಸಂಗತಿ. ದೇವರು ಅದರ ರಕ್ಷಣೆಯ ಕಾರ್ಯ ಮಾಡಿ ಮುಗಿಸಿದ್ದಾನೆ. ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ಮನುಷ್ಯ ಕೃಪೆಯಿಂದ ಸ್ವೀಕರಿಸುವಂಥ ಸ್ಥಿತಿ ಮನುಷ್ಯನ ಉಂಟು. ಗಿಫ್ಟ್ ಎಸ್ ಗಿವನ್ ದ ಫ್ರೀ ಗಿಫ್ಟ್ ಆಫ್ ಸಲ್ವೇಷನ್ ಟು ಈಚ್ ಆ್ಯಂಡ್ ಎವ್ರಿ ಒನ್. You have to just receive it in your life, in your heart. ಕ್ರಿಸ್ಮಸ್ ಸಂದೇಶ ಇದೆ ಪ್ರಿಯರೇ. ಯೇಸು ಕ್ರಿಸ್ತ ನಮಗೋಸ್ಕರ ಯಜ್ಞಾರ್ಪಿತನಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ಯೇಸುವನ್ನು ಏನು ಮಾಡಬೇಕೆಂಬುದಾಗಿದ್ದಿ, ಸ್ವೀಕರಿಸಬೇಕೆಂಬುದಾಗಿದ್ದೀಯೋ? ಮೂರನೇದಾಗಿರುವಂಥ ಸಂಗತಿ, ನಾನು ಅನೇಕ ವಿಷಯಗಳು ಉಂಟು, ಆದರೆ ಮುಗಿಸ್ತಾ ಇದ್ದೇನೆ. ಅಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ, ರಿಚಸ್ ಆಫ್ ಹಿಸ್ ಗ್ರೇಸ್, ಇದು ದೇವರ ಕೃಪಾತಿಶಯವೇ. ಯೇಸು ಕ್ರಿಸ್ತನಲ್ಲಿ ಕೃಪೆ ಐಶ್ವರ್ಯ, ಕೃಪಾಭರಿತನು. ದೇವರಲ್ಲಿ ಕೃಪೆಯನ್ನು ಎಷ್ಟರ ಮಟ್ಟಿಗೆ ಉಂಟು. ಆ ಕೃಪೆಯನ್ನು ಹೊಂದುವುದಾದರೆ ಮಾತ್ರ ದೇವರೇ ಆ ಕೃಪೆ ಕೊಡಪ್ಪ, ನನ್ನ ಬಲದಲ್ಲಿ ನನ್ನ ಯೋಗ್ಯತೆಯಿಂದಲ್ಲ, ನೀನು ಕೊಡುವ ಕೃಪೆಯ ಮೂಲಕವಾಗಿ ನಾನು ನಿನ್ನ ಬಳಿಗೆ ಬರ್ತೇನೆ, ಆ ನಂಬಿಕೆ ಮೂಲಕ ಯೇಸುವನ್ನು ಸ್ವೀಕರಿಸ್ತೇನೆ ಎಂಬುದಾಗಿ. ಈ ದಿವಸದಲ್ಲಿ ಯಾರ್ಯಾರಿಗೆ ದೇವರ ಕೃಪೆ ಬೇಕು, ಆ ನಂಬಿಕೆ ಬೇಕು, ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ. ಮುಂದೆ ಇರುವ ಸಂಗತಿ ಯಾರಿಗೆ? ತನ್ನ ತಗ್ಗಿಸಿಕೊಳ್ಳುವಂಥವರಿಗೆ ತನ್ನ ಕೃಪೆಯನ್ನು ಕೊಡ್ತಾನೆ. ಯಾರು ದೇವರ ಮುಂದೆ ದೀನತೆಯ ನಮ್ರತೆಯುಳ್ಳವರಾಗಿ, ಕರ್ತನೇ ನನಗೆ ಕ್ಷಮಿಸಪ್ಪ, ನನಗೆ ಬಿಡುಗಡೆ ಕೊಡು, ನನ್ನಿಂದ ರಕ್ಷಿಸಿಕೊಳ್ಳಲು ಸಾಧ್ಯ ಆಗ್ತಾಯಿಲ್ಲ, ನಿನ್ನ ಬಳಿಗೆ ಬರ್ತೇನೆ, ತಗ್ಗಿಸ್ಕೊಳ್ತೇನೆ, ಕರ್ತನೇ ನಾನು ಕರುಣಿಸು, ನನಗೆ ಬಿಡುಗಡೆ ಕೊಡು, ನನ್ನ ಪಾಪವನ್ನು ಕ್ಷಮಿಸು. ಇದೇ ಕ್ರಿಸ್ಮಸ್ ಸಂದೇಶ ಪ್ರಿಯರೇ. ಪಾಪಿಗಳಾದ ನಮ್ಮನ್ನು ದೇವರು ಪ್ರೀತಿಸಿ ತನ್ನ ಒಬ್ಬನೇ ಮಗನ ಕೊಟ್ಟಿರುವಾಗ ಯೇಸುವಿನ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗ್ತದೆ, ಬಿಡುಗಡೆ ಆಗ್ತದೆ. ನಾನು ದೇವರ ಮಗನಾಗ್ತೇನೆ, ಮಗಳಾಗ್ತೇನೆ. ಆ ಪರಲೋಕದ ಬಾಧ್ಯತೆಯನ್ನು ಯೇಸು ಕ್ರಿಸ್ತ ನಮಗೆ ಕೊಡುವ ಆತನಾಗಿದ್ದಾನೆ. ಆ ರೀತಿಯ ದೇವರು ತನ್ನ ಕೃಪೆ ಅನುಗ್ರಹಿಸಿ ನಡೆಸಲಿ. ಆಮೇನ್. ಸ್ತೋತ್ರವನ್ನು ಅರ್ಪಿಸುತ್ತಾ ಹಾಡುವೆನು
ಕರ್ತನಿಗೆ ಸರ್ವಲೋಕದ ಒಡೆಯ ರಾಜನಿಗೆ ಹರುಷದಿಂದ ಸ್ತೋತ್ರ ಸಲ್ಲಿಸುವ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಇದುವರೆಗೆ ನಡೆಸಿದ ಕರ್ತನಿಗೆ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಇದುವರೆಗೆ ನಡೆಸಿದ ಕರ್ತನಿಗೆ ಈ ನನ್ನ ಹೃದಯದಿಂದ ಸ್ತೋತ್ರ ಕೊಂಡಾಟವೇ ಈ ನನ್ನ ಹೃದಯದಿಂದ ಸ್ತೋತ್ರ ವಿಜ್ಞಾಪನೆ ಈ ನನ್ನ ಹೃದಯದಿಂದ ಸ್ತೋತ್ರ ಕೊಂಡಾಟವೇ ಈ ನನ್ನ ಹೃದಯದಿಂದ ಸ್ತೋತ್ರ ವಿಜ್ಞಾಪನೆ ಸ್ತೋತ್ರಗಳ